ಉದ್ಯಮಿ ಕಾನ್ಫಿಡೆನ್ಸ್ ಗ್ರೂಪ್ನ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಹಲವು ಆಯಾಮಗಳಲ್ಲಿ ಕೇಂದ್ರ ವಿಭಾಗದ ಪೊಲೀಸರ ತನಿಖೆ ನಡೀತಾ ಇದೆ. ಒಂದೊಂದು ಟೀಮ್ ಒಂದೊಂದು ವಿಚಾರದ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ. ಯಾಕದು? ರಾಯ್ ಮೊಬೈಲ್ನಲ್ಲಿ ಇದೆಯಾ ಆತ್ಮಹತ್ಯೆ ಹಿಂದಿನ ಭಯಾನಕ ಸತ್ಯ? ಎಲ್ಲ ಆಯಾಮಗಳಲ್ಲಿ ತನಿಖೆಗೆ ಇಳಿದಿದೆ ಪೊಲೀಸರ ತಂಡ. ರಾಯ್ ಮೊಬೈಲ್ಗೆ ಬಂದಿರೋ ಪ್ರತಿ ಕರೆಗಳ ಬಗ್ಗೆನೂ ಪರಿಶೀಲನೆಗೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೆಸೇಜ್, ವಾಟ್ಸ್ಆಪ್ ಚಾಟ್ ಸೇರಿದಂತೆ ಎಲ್ಲ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಡೆತ್ ನೋಟ್ ಅಥವಾ ಡೆತ್ ಮೆಸೇಜ್ ಯಾರಿಗಾದ್ರೂ ಕಳಿಸಿದಾರ? ಅವರ ಮೊಬೈಲ್ ಅನ್ಲಾಕ್ ಆಗ್ಬೇಕೀಗ. ಐಟಿ ಅಧಿಕಾರಿಗಳಿಂದ ಮಾನಸಿಕ ಹಿಂಸೆ ಹೆಚ್ಚಾಗಿ ಸುಯಿಸೈಡ್ ಮಾಡ್ಕೊಂಡ್ರ? ಸೀಸ್ ಮಾಡಿದ್ದ ಕಡತಗಳನ್ನ ಮುಟ್ಟಿದ್ದೇ ಕಂಟಕ ಆಗೋಯ್ತಾ ರಾಯ್ಗೆ? ಕಳೆದ ಬಾರಿ ದಾಳಿ ವೇಳೆ ಹಲವು ಕಡತಗಳನ್ನ ಅಧಿಕಾರಿಗಳು ಸೀಸ್ ಮಾಡಿದ್ರು. ಆ ಕಡತಗಳನ್ನ ಮುಟ್ಟದಂತೆ ಸೂಚನೆ ಕೂಡ ಕೊಟ್ಟಿದ್ರು. ಪ್ರಾಹಿಬಿಟರಿ ಆದೇಶ ಹೊರಡಿಸಿದ್ರು. ಕಾನ್ಫಿಡೆಂಟ್ ಗ್ರೂಪ್ ಹೆಡ್ ಆಫೀಸ್ನ 3ನೇ ಫ್ಲೋರ್ನಲ್ಲಿದ್ದ ದಾಖಲೆಗಳು. ಇನ್ನು ಅನುಮಾನ 2. ಕೋಟಿ ಕೋಟಿ ಹಣ ಗಳಿಕೆ ಮಾಡಿದ ರಾಯ್ಗೆ ಅಂಥ ಭಯ ಏನಿತ್ತು? ಐಟಿ ರೇಡ್ಗೆ ಆತ್ಮಹತ್ಯೆನಾ ಅಥವಾ ಬೇರೆ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರ? ಸಿಜೆ ರಾಯ್ ಆತ್ಮಹತ್ಯೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಆದ್ರೆ ಗುಂಡು ಹಾರಿಸಿಕೊಂಡು ಸುಯಿಸೈಡ್ ಮಾಡಿಕೊಳ್ಳೋದಕ್ಕೆ ಕಾರಣ ಮಾತ್ರ ನಿಗೂಢ. ವಿಚಾರಣೆಗೆ ಬಂದ ರಾಯ್ ಬಳಿ ಪಿಸ್ತೂಲ್ ಇದ್ದಿದ್ದು ಐಟಿ ಗಮನಕ್ಕೆ ಬರ್ಲಿಲ್ವಾ ಹಾಗಾದ್ರೆ? ಇನ್ನು ಅನುಮಾನ 3. ರಾಯ್ ರಿಯಲ್ ಎಸ್ಟೇಟ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿತ್ತು. ಅವರ ಸುಯಿಸೈಡ್ ಹಿಂದಿದೆಯಾ ಭೂಮಾಫಿಯಾ? ಕೇರಳದಲ್ಲಿ ರಿಯಲ್ ಎಸ್ಟೇಟ್ ವಿಸ್ತರಣೆಗೆ ರಾಯ್ ಮುಂದಾಗಿರ್ತಾರೆ. ಈ ವೇಳೆ ರಾಯ್ ವಿರುದ್ಧ ಶತ್ರುಗಳೇನಾದ್ರೂ ಹುಟ್ಕೊಂಡ್ರ? ಸಿಜೆ ರಾಯ್ ಮುಗಿಸೋದಕ್ಕೆ ಬೆದರಿಕೆ ಹಾಕಿತ್ತ ಭೂಮಾಫಿಯಾ ಟೀಮ್? ಈ ವೇಳೆ ರಾಜಕೀಯ ಪ್ರಭಾವ ಬಳಸಿಕೊಂಡು ಐಟಿ ಅಸ್ತ್ರ ಏನಾದ್ರೂ ಹೂಡಿದ್ರ? ಉದ್ಯಮಿ ಕಾನ್ಫಿಡೆಂಟ್ ಗ್ರೂಪ್ನ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ರಾಯ್ ಬಳಸ್ತಾ ಇದ್ದ 2 ಮೊಬೈಲ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಐಫೋನ್, ಮತ್ತೊಂದು ಆಂಡ್ರಾಯ್ಡ್. 2 ಫೋನ್ ಲಾಕ್ ತೆಗೆಯೋದಕ್ಕೆ ಪೊಲೀಸರು ಪರದಾಡ್ತಾ ಇದ್ದಾರೆ. ಪೊಲೀಸರ ಬಳಿ 2 ಮೊಬೈಲ್ಗಳಿವೆ. ಕೋರ್ಟ್ ಅನುಮತಿ ಪಡೆದು ಅದನ್ನ ಎಫ್ಎಸ್ಎಲ್ಗೆ ರವಾನಿಸ್ತಾರೆ ಪೊಲೀಸರು. ಅದು ಅನ್ಲಾಕ್ ಆಗಬೇಕು. ಅದರಲ್ಲಿರೋ ಚಾಟ್ಗಳು, ಮೆಸೇಜ್ಗಳು, ಯಾರ್ಯಾರಿಗೆ ಕಾಲ್ ಎಲ್ಲವೂ ಡಿಕೋಡ್ ಆಗಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.